ರಶೀದ್ ಮುತ್ಯ ಅಂತ ಹೆಸರು ಕೇಳಿದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ಅದೆಷ್ಟೋ ಜನರಿಗೆ ಒಂದಿಷ್ಟು ಮಕ್ಕಳಾಗಿಲ್ಲ ಅನ್ನುವಂಥದ್ದು ಒಂದು ಕೊರಗಿತ್ತಲ್ಲ, ಆ ಕೊರಗೂ ಕೂಡ ನೀಗಿಸಿದವರು ರಶೀದ್ ಮುತ್ಯ ಅನ್ನುವಂಥ ಮಾತುಗಳು. ಹೆಸರು ಹೇಳಿದ್ರೆ ಸಾಕು ಏನೋ ಒಂದು ಪವಾಡ ಪುರುಷ ರೀತಿಯಾಗಿ ನಿಮ್ಮನ್ನ ದೇವ್ರ ರೀತಿಯಾಗಿ ಪೂಜಿಸ್ತಾರೆ. ನನ್ನ ಪವಾಡ ಪುರುಷ ಅಂತ ಪೂಜಿಸ್ತಾರೆ, ನನ್ನ ಭಕ್ತರೇ ನನಗೆ ಮಾಡಿದ್ದಲ್ಲ. ಅದೊಂದು ನೋಡುವಂಥ ದೃಷ್ಟಿ ಪವಾಡ ಅಂತ ಹೇಳಿ ನೋಡ್ತಾರೆ ಭಕ್ತ ಜನಸಾಗರ. ಇದು ಪವಾಡನ ಅಥವಾ ಆಯುರ್ವೇದಿಕದಿಂದ ಕೂಡುವಂಥ ಮಕ್ಕಳಾಗುತ್ತೆ ಅನ್ನುವಂಥದ್ದು. ದವಾನು ದುವಾನು ಎರಡು, ದವಾಕ್ಕೆ ಸಹ ದುವಾಭಿನ ಅಂತಾರೆ. ರಶೀದ್ ಮುತ್ಯ ಅವರು ಪವಾಡ ಪುರುಷರಲ್ಲ, ಅವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಬರುತ್ತೆ. ಇರತ್ತಾಗ ಬದುಕದೇ ಒಂದು 60 ವರ್ಷ ಬದುಕ್ತದ ಮನುಷ್ಯ. ಹೌದಾ, ನನಗೆ ಉಣಕ ಊಟ ಇದೆ, ತಲೆ ಮೇಲೆ ನೆರಳಿದೆ, ಉಟ್ಕೊಳಕ್ಕೆ ಬಟ್ಟಿದೆ, ಎದಕ್ಕೆ ಆಸೆ ಪಡ್ಬೇಕು ನಾನು? ಮಕ್ಕಳಾಗುತ್ತೆ ಅನ್ನೋದಾದ್ರೆ ರಶೀದ್ ಮುತ್ಯ ಅವ್ರದ್ದು ಎಜುಕೇಶನ್ ಏನು? ನಾವು ಏನು ಕೊಡ್ತೀವಿ ಅವರಿಗೆ ನಂಬಿಕೆ ಇದೆ, ನಮ್ಮ ಆತ್ಮವಿಶ್ವಾಸ, ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಅದು ಕೊಡ್ತಾ ಬರ್ತಿರ್ತೀವಿ, ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಸಂಚಲನವನ್ನು ಮೂಡಿಸಿದಂಥ ಅದೆಷ್ಟೋ ಜನರಿದ್ದಾರೆ. ಅದರ ಹಾದಿಯಲ್ಲಿ ಇವರು ಕೂಡ ಒಬ್ಬರು. ಯಾಕಂದರೆ ಈಗಾಗಲೇ ಒಂದಿಷ್ಟು ಹೆಸರನ್ನು ಕೇಳಿರ್ತೀರಾ, ಸಾಕಷ್ಟು ಚಿರಪರಿಚಿತರು. ಅದರ ಜೊತೆಗೆ ರಶೀದ್ ಮುತ್ಯ ಅಂತ ಹೆಸರು ಕೇಳಿದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ಸಾಕಷ್ಟು ಪವಾಡ ಪುರುಷರು ಅನ್ನುವಂಥದ್ದು, ಅದೆಷ್ಟೋ ಜನರಿಗೆ ಒಂದಿಷ್ಟು ಮಕ್ಕಳಾಗಿಲ್ಲ ಅನ್ನುವಂಥದ್ದು ಒಂದು ಕೊರಗಿತ್ತಲ್ಲ, ಆ ಕೊರಗೂ ಕೂಡ ನೀಗಿಸಿದವರು ರಶೀದ್ ಮುತ್ಯ ಅನ್ನುವಂಥ ಮಾತುಗಳು. ಸೊ ಈಗ ಸದ್ಯಕ್ಕೆ ನಮ್ಮ ಜೊತೆ ರಶೀದ್ ಮುತ್ಯ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರ ಜರ್ನಿ ಆಗಿರ್ಬೋದು, ಅವರ ವೈಯಕ್ತಿಕ ಆಗಿರ್ಬೋದು, ಯಾವ ರೀತಿಯಾಗಿ ನಡೀತಾ ಇದೆ, ಏನು ಕತೆ ಎಲ್ಲವೂ ಕೂಡ ಅನ್ನುವಂಥದ್ದು ಒಂದಿಷ್ಟು ಅವ್ರ ಜೊತೆ ಮಾತಾಡುವಂಥ ಕೆಲಸ ಮಾಡ್ತೀನಿ. ಸೊ ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ. ಹೇಗೆ ನಡೀತಾ ಇದೆ ಇವಾಗ ಸದ್ಯಕ್ಕೆ ಅಂತಂದರೆ? ರಶೀದ್ ಮುತ್ಯ ಅಂತಂದರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಹವಾ, ಏನೋ ಒಂದು ನಿಮ್ಮದು ಅಂತಂದರೆ ಹೆಸರು ಹೇಳಿದ್ರೆ ಸಾಕು ಏನೋ ಒಂದು ಪವಾಡ ಪುರುಷ ರೀತಿಯಾಗಿ ನಿಮ್ಮನ್ನು ದೇವ್ರ ರೀತಿಯಾಗಿ ಪೂಜಿಸ್ತಾರೆ. ಆ ಭಕ್ತರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನನ್ನ ಪವಾಡ ಪುರುಷ ಅಂತ ಪೂಜಿಸ್ತಾರೆ, ನನ್ನ ಭಕ್ತರೇ ನನಗೆ ಮಾಡಿದ್ದಲ್ಲ. ನಾನು ನಾರಾಯಣಪುರದಲ್ಲಿ ವಾಸ ಮಾಡ್ತೀನಿ. ದರ್ಗಾ ಇದೆ ಒಂದು, ಅದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ದರ್ಗಾ. ಹಲವಾರು ಮಂದಿಗೆ ಸಂಕಟ ಆದಂತ ಹೇಳಿ ಬಂದವರಿಗೆ ಪರಿಹಾರ ಕಂಡಾರ. ಅದೊಂದು ನೋಡುವಂಥ ದೃಷ್ಟಿ ಪವಾಡ ಅಂತ ಹೇಳಿ ನೋಡ್ತಾರೆ ಭಕ್ತ ಜನಸಾಗರ. ಈಗ ರಶೀದ್ ಮುತ್ಯ ಅವರಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಅಂತಂದರೆ ಮುತ್ಯ ಅನ್ನುವಂಥದ್ದು, ಒಂದು ಜರ್ನಿ ಅನ್ನುವಂಥದ್ದು, ಈ ಪವಾಡ ಅನ್ನುವಂಥದ್ದು ಯಾವಾಗಿಂದ ಆರಂಭ ಆಯಿತು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿರುತ್ತೆ. ಯಾಕೆ ಅಂತಂದರೆ ರಶೀದ್ ಮುತ್ಯ ಅಂತ ಈ ಮುತ್ಯ ಅನ್ನುವಂಥ ಈ ಪದ ಬರೋದಕ್ಕೆ, ಯಾಕೆಂತಂದರೆ ಸಹಜವಾಗಿ ಈ ಪದ ಬರೋದಕ್ಕೆ ಭಾಳಷ್ಟು ಪ್ರಯತ್ನ ಪಡಬೇಕು. ಯಾಕೆಂತಂದರೆ ವಂಶ ಪಾರಂಪರಿಕವಾಗಿ ಬರಬೇಕು. ಸೊ ಯಾವಾಗಿಂದ ಆರಂಭ ಆಯಿತು ಅನ್ನೋದು? ಇದು ನಮ್ಮದು ವಂಶ ಪರಂಪರೆ ಸರ್. ಈಗ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಎಲ್ಲ ಕಡೆಗೆ ಹರಡಿತು. ಯಾಕಂತಂದ್ರೆ ಸಾವಿರಾರು ಮಂದಿಗೆ ಎಷ್ಟೆಷ್ಟೇ ನಮ್ಮ ದರ್ಗಾಗೆ ಬಂದ ತಕ್ಷಣ ಸಂತಾನ ಭಾಗ್ಯ ಎಲ್ಲದವರಿಗೆ ಸಂತಾನ ಭಾಗ್ಯ ಕಂಡರು. ಅದು ಆದಮೇಲೆ ಏನಾಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಏನಾಯಿತು, ಎಲ್ಲ ಕಡೆಗೆ ಹರಡಕತ್ತು, ಇಡೀ ಕರ್ನಾಟಕ ತುಂಬ ಹರಡಕತ್ತು. ಒಂದು ಒಳ್ಳೆ ಹೆಸರಾಯಿತು. ಮುತ್ಯ ಅನ್ನೋದು ಯಾಕೆ ಶಬ್ದ ಬಂತು ಅಂದ್ರೆ ಸಣ್ಣ ವಯಸ್ಸದಾಗ ಜಾಸ್ತಿ ಜನಪ್ರಿಯತೆ ಹೊಂದ್ಕೊಂಡಿನಿ. ಈಗ 108 ಪ್ರಯತ್ನ ಮಾಡ್ತಿರ್ತೀವಿ ನಾವು. ನನ್ನಂಗೆ ಈಗ ಹಲವಾರು ಸ್ವಾಮೀಜಿಗಳದ, ಹಲವಾರು ಮುತ್ಯಗಳದಾರ, ಹಲವಾರು ಸಾಹೇಬ್ಗಳು ಅದಾರ. ಮತ್ತು ಆದರೆ ನನ್ನ ಬಲ್ಲಿ ಅಂತೇನಿಲ್ಲ, ದೇವ್ರ ಶಕ್ತಿ ಇದೆ. ಆ ಶಕ್ತಿ ಮೇಲೆ ಜನ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಅದು ಆದಷ್ಟು ಎಲ್ಲರಿಗೂ ಒಳ್ಳೇದಾಗ್ತಾ ಬಂದ ತಕ್ಷಣ ಮುತ್ಯ ಅಂತೇಳಿ ಒಂದು ಪಟ್ಟ ಕಟ್ಬಿಟ್ರೆ ನನಗೆ. ಹೌದು. ಈಗ ಮೂಲತಃ ಎಲ್ಲಿಂದ? ಸೊ ನಿಮ್ಮ ತಾತ ಅಥವಾ ನಿಮ್ಮ ಅಪ್ಪಾಜಿಯವರು ಯಾರಾದರೂ ಒಂದು ಕಡೆ ದೇವ್ರು ಹೇಳ್ತಾ ಇದ್ದಾರೆ? ಯಾಕಂತಂದರೆ ಇದು ವಂಶ ಪಾರಂಪರಿಕವಾಗಿ ಬರಬೇಕು ಅಂತಂದರೆ ಒಂದಿಷ್ಟು ಈ ಹಿನ್ನೆಲೆ ಏನಿತ್ತು ಅಂತ ನೋಡಿ. ಇದೇನು ಬಿಸ್ನೆಸ್ ಅಲ್ಲ, ಹೌದಾ? ಈಗ ನಾನೇ ಮಾಡ್ತೀನಿ ಅಂತೇನಿಲ್ಲ. ವಂಶ ಪಾರಂಪರಿಕ ಅಂತಂದ್ರೆ ನಮ್ಮ ಗುರುಗಳು ಹಿಂದೆ ಏನು ಮಾಡ್ತಿರು, ಜನರಿಗೆ ಒಳ್ಳೆ ಕೆಲಸ ಮಾಡ್ತಿರು. ಒಂದು 108 ಮಂದಿಗೆ ಈಗ ಕಷ್ಟ ಅಂತ ಬಂದವ್ರಿಗೆ ಒಂದು ಪರಿಹಾರ ಅನ್ನೋದು ಕೊಡ್ತಿದ್ರು. ಈಗ ಭಾರತ ಸಂಸ್ಕೃತಿ ಒಳಗೆ ನಿಂಬೆಹಣ್ಣು ತೈತ ಕೊಡುವುದು ಮತ್ತು ನಮ್ಮ ಕೈಯಿಂದ ಆಶೀರ್ವಾದ ಮಾಡೋದು, ಗುರುಗಳಂತ ಒಂದು ಸ್ಥಾನ ಮಾಡಿದ್ದು ಎದಕ್ಕೆ ಮಾಡ್ಯಾರ ಅಂತಂದ್ರೆ ಒಂದು ಸಂಕಟವನ್ನು ಕ್ಲಿಯರ್ ಮಾಡೋಕ್ಕೆ ಸಲುವಾಗಿ ಮಾಡ್ಯಾರ. ಈ ಮಠ ಮಂದಿರ ಗುಡಿ ಗುಂಡರ್ಗಳು ಎದಕ್ಕೆ ಮಾಡ್ಯಾರ? ಅದು ಅಲ್ಲಿ ನಾವು ಹೋಗಿ ನಮ್ಮ ಮನಸ್ಸೊಳಗೆ ಇರುವಂಥದ್ದು ಒಂದು ಕಲ್ಮಶವನ್ನು ದೂರ ಮಾಡೋಕ್ಕೆ, ಮತ್ತು ಏನು ಒಂದು ಬೇಡಿಕೊಳ್ಳೋಕ್ಕೆ, ಇನ್ನೊಂದು ಮಾಡಪ್ಪ, ನನಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಮಾಡಕ್ಕೆ ಮಾಡ್ಯಾರ.
ಇದು ಏನಂತ ಬಿಸ್ನೆಸ್ ಅಲ್ಲ, ಇದು ಅಂಶ ಪಾರಂಪರಿಕ. ಅಂದ್ರೆ ನಮ್ಮ ಮುತ್ತರು, ನಮ್ಮ ಮೊದಲು ಮುತ್ತರಿದ್ರು, ತಂದೆಯವರು ಆದ್ಮೇಲೆ ನಾವು, ಈ ಥರ ಇದು ತಲಾಂತರ ಮುಂದೆ ಯಾರು ಬರ್ತಾರೆ ಹಾಗೆ ಬರ್ತಾ 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 ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ಆ ಥರ ಮುಂದೆ ಸಾಗ್ತಾ ಇರಬೇಕು. ಈಗ ಜನಸೇವೆ ಮಾಡಿಕೊಂಡು ಜನಸೇವೆ ಜನಾರ್ದನ ಸೇವೆ ಅನ್ನುವಂಥ ಮಾತು ಹೇಳಿದ್ರಿ, ಎಷ್ಟು ಖುಷಿ ಇದೆ ನಿಮಗೆ, ಎಷ್ಟು ಆ ಪ್ರೀತಿ ಇದೆ ಅಂತ? ನೋಡಿ, ಅಷ್ಟು ಜನಸಾಗರ ಬರ್ತಾ ಇದ್ದಿದೆ. ಒಂದು 23 ವಯಸ್ಸದ ಯುವಕನ ಬಲ್ಲೆ, ಅದು ಯುವಕ, ನನ್ನ ಸಬ್ಜೆಕ್ಟ್, ನಾನು ನಾರ್ಮಲಾಗಿ ಮಾತಾಡ್ತೀನಿ. ಸಕ್ರಿ ಇದ್ದಲ್ಲೇ ಇರ್ಬಿಗಳು ಬರ್ತಾರೆ. ಅಲ್ಲಿ ಏನ್ರಿ ಒಂದು ಇದೆ ಅಂಥೇಳಿ ಅಷ್ಟು ಜನಸಾಗರ ಬರೋಕ್ಕೆ ಸಾಧ್ಯ. ಹೌದಾ? ಅಲ್ಲಿ ಏನ್ರಿ ಒಂದು 108 ಮಂದಿಗೆ ಒಳ್ಳೇದಾಗ್ತದೆ. ಇವತ್ತು ನಿಮ್ಮ 1 ಸಲ ಬರ್ತೀನಿ, 2 ಸಲ ಬರ್ತೀನಿ, 3 ಸಲ ಬರ್ತೀನಿ, ನಿಮ್ಮಲ್ಲಿ ಆಲಿಕಂದ್ರೆ ನಾನು ಯಾಕೆ ಬರಬೇಕು? ಹೌದಾ? ನನ್ನಂಗೆ ಎಷ್ಟೆಷ್ಟೇ ಮಂದಿ ವೇಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿದ್ದು ವಿಷಯನೇ ಅದೇ. ಅವ್ರದ್ದು 8 ವಯಸ್ಸಾದ ತಕ್ಷಣ ಇಂಥ ಪಟ್ಟಗಳನ್ನು ಕಟ್ಕೊಂಡು ಇಂಥ ಸ್ಥಾನವನ್ನು ಪಡ್ಕೋತಾರೆ. ಆದ್ರೆ ನಾನು 23 ವಯಸ್ಸದಾಗ ಇಂಥ ಸ್ಥಾನ ಪಡ್ಕೊಂಡಿನಿ. ಎದಕ್ಕೆ ಪಡ್ಕೊಂಡಿನಿ ಅಂದ್ರೆ ಜನರಿಗೆ ಒಳ್ಳೇದಾಗ್ಯದ. ಹೌದಾ? ಇದು ಮುಂದೆ ಹಿಂಗೆ ಸಾಗ್ತಾ ಇರ್ತದೆ ತಲಾಂತರವಾಗಿ. ಸರ್, ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಪವಾಡ ಪುರುಷ ಅನ್ನೋದು, ಅದರ ಜೊತೆಗೆ ಈ ಆಯುರ್ವೇದಿಕ ಕೊಡ್ತೀರಾ ಅನ್ನುವಂಥದ್ದು, ಮಕ್ಕಳಾಗುತ್ತೆ ಅನ್ನುವಂಥದ್ದು. ಸೊ ಪವಾಡ ಪುರುಷ ಅಂತಂದಾಗ ದೈವ ಶಕ್ತಿ, ದೈವ ಇಚ್ಛೆಯಿಂದಾಗಿ ಒಂದಿಷ್ಟು ಪವಾಡ ನಡೆಯುತ್ತೆ. ಸೊ ಅದರ ಜೊತೆಗೆ ಈ ಆಯುರ್ವೇದ ಕೊಡೋದ್ರಿಂದ ಮಕ್ಕಳಾಗುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಇದು ಪವಾಡನ ಅಥವಾ ಆಯುರ್ವೇದಿಕದಿಂದ ಕೊಡುವಂಥ ಮಕ್ಕಳಾಗುತ್ತೆ ಅನ್ನುವಂಥದ್ದು? ಎರಡು, ದವಾನು ದುವಾನು ಎರಡು. ದವಾಕ್ಕೆ ಸಹ ದುವಾಬಿನ ಅಂತಾರೆ. ಈಗ ಯಾವ ಥರ ಇದೆ ಅಂತಂದ್ರೆ, ಈಗ ಹಲವಾರು ಹಾಸ್ಪಿಟಲ್ಗಳು ಆಗಿಬಿಟ್ಟವ. IVF ಮಾಡೋಕ್ಕೆ 10 ರಿಂದ 15 ಲಕ್ಷ ರೂಪಾಯಿ ಬೇಕು. ನಿಮ್ಗೆ ಗೊತ್ತಿದ್ದು ವಿಷಯನೇ ಅದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದಕ್ಕೆ ಅಫೋರ್ಡ್ ಮಾಡೋದಾಗಲ್ಲ. ಹೌದಾ? ಪ್ರತಿಯೊಬ್ಬರಿಗೆ ಸಂತಾನ ಭಾಗ್ಯ ಬೇಕು. ಇವತ್ತು ನಿಮಗೂ ಬೇಕು, ನಮಗೂ ಬೇಕು. ಮುಂದೆ ಫ್ಯೂಚರ್ ಬೇಕಲ್ಲ, ದೀಪ ಬೇಕಲ್ಲ, ಮುಂದೆ ವರ್ಷಬೇಕಂತ. ಇವತ್ತು ನಿಮ್ಮಲ್ಲಿ ಕೋಟಿ ಹಣ ಇರ್ಲಿಕ್ಕೆ, ಮಕ್ಳು ಇರ್ಲಿಕ್ಕಂದ್ರೆ ಅದು ಆಸ್ತಿನೇ ಇಲ್ಲ. ಹೌದಾ? ರಶೀದ್ ಮುತ್ಯ ಏನಪ್ಪ, ಒಂದು ಸಂತಾನ ಭಾಗ್ಯ ಒದಗಿಸ್ತಾನ ಅಂಥೇಳಿ ಅವ್ರ ಬಳಿ ನಾವು ಜನಸಾಗರ ಬರ್ತಾ ಇದೆ. ನಾವು ಏನು ಕೊಡ್ತೀವಿ ಅವರಿಗೆ ನಂಬಿಕೆ ಇದೆ. ನಮ್ಮ ಆತ್ಮವಿಶ್ವಾಸ, ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಅದು ಕೊಡ್ತಾ ಬರ್ತಿರ್ತೀವಿ, ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಹಲವಾರು ಮಂದಿಗೆ ಇದು ಪವಾಡನೇ ರೀ ಸರ್. ಇದು IVF ಫೇಲ್ ಆದ ತಕ್ಷಣ ಮಕ್ಕಳಾಗ್ತಾವ ಅಂದ್ರೆ ಸುಮ್ಮ ಸರಳ ಮಾತದ್ರಿ ಸರ್. ನಮ್ಮಲ್ಲಿ ದರ್ಗಾಕ್ಕೆ ಬಂದ ತಕ್ಷಣ 28 ವರ್ಷ 18 ವರ್ಷ ಮದುವೆಯಾಗಿ ಮಕ್ಳು ಆಗಲ್ಲ ನಿನಗಂತೇಳಿ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅಂಥವನಾಗ್ಯಾವ ನಮ್ಮಲ್ಲಿ. ನಾನು ಪ್ರೂಫ್ಗೆ ಸಮೇತ ಇಟ್ಟಿನಿ ನಾವು. ಯಾಕಾಗಿದ್ದಾವೆ? ದೇವ್ರ ಶಕ್ತಿ ಇದೆ ಅಲ್ಲಿ, ಒಂದು ಏನ್ರಿ ಪವಾಡವಿದೆ. ಈಗ 21 ವರ್ಷಗಳ ಆದ ನಂತರ ಒಬ್ಬರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ವಿಡಿಯೋಗಳಲ್ಲಿ ನಾವು ಕೂಡ ಗಮನಿಸಿದ್ವಿ, ಅದು ಕೂಡ ನೀವು ಹೇಳಿದ್ದೀರಾ. ಸೊ ವಿಡಿಯೋಗಳು ಮಾಡುವ ಮೂಲಕ, ಸೊ ಈ ವಿಡಿಯೋಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಸಾಕಷ್ಟು ಜನರು ನಿಮ್ಮ ಬಗ್ಗೆ ಪರ ವಿರೋಧ ಒಂದಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇಲ್ಲ, ರಶೀದ್ ಮುತ್ಯ ಅವರು ಪವಾಡ ಪುರುಷರಲ್ಲ, ಅವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಬರುತ್ತೆ. ಏನು ಹೇಳ್ತೀರಾ? ನೋಡಿ ಸರ್, ನೀವು ನನ್ನ ಬಳಿ ಬಂದಾಗ ನಾನು ಏನಿದ್ದೀನಿ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಇವತ್ತು ನಂದು ನೀವು ಇಂಟರ್ವ್ಯೂ ತೋತಾ ಇದ್ದೀರಿ. ರಶೀದ್ ಮುತ್ಯ ಏನನ್ನೋದು ನನ್ನ ಶಬ್ದಗಳಿಂದ, ಮುತ್ಯನ ವ್ಯಕ್ತಿತ್ವವೇನು, ಮುತ್ಯನ ಏ ಥರ ವ್ಯವಹಾರ ಇದೆ ಅಂತ ನಿಮ್ಗೆ ಗೊತ್ತಿರ್ತದೆ. ನನ್ನ ಬಲ್ಲಿ ಬರುವಂಥ ಭಕ್ತಿಲಿಂದ ಯಾವಾಗ ನಾನು ಕೆಟ್ಟ ಅನ್ಸ್ಕೊಂಡಿಲ್ಲ. ಹೌದಾ? 5,000 6,000 ಜನ ಬರ್ತಿರ್ತಾರೆ ನನ್ನ ಬಲ್ಲಿ ದರ್ಶನಗೋಸ್ಕರ. ಬರೀ ದರ್ಶನ ಮಾಡೋಕ್ಕೆ ಬರ್ತಾರೆ. ಹೌದಾ? ನಾನು ಯಾರಿಗೂ ನಾನು ಹಣದು ಬಿಸ್ನೆಸ್ದು ನಾನು ವಿಚಾರೇ ಮಾಡಿಲ್ಲ. ಯಾಕೆ ವಿಚಾರ ಮಾಡ್ಬೇಕು ಸರ್? ಇರತ್ತಾಗ ಬದುಕದೇ ಒಂದು 60 ವರ್ಷ ಬದುಕ್ತದ ಮನುಷ್ಯ. ಹೌದಾ? ನನಗೆ ಉಣಕ್ಕೆ ಊಟ ಇದೆ, ತಲೆ ಮೇಲೆ ನೆರಳಿದೆ, ಉಟ್ಕೊಳಕ್ಕೆ ಬಟ್ಟೆ ಇದೆ. ಎದಕ್ಕೆ ಆಸೆ ಪಡ್ಬೇಕು ನಾನು? ಅದು ಒಳ್ಳೇದಾಗ್ತಾಯಿದೆ ಜನರಿಗೆ. ಹೌದಾ? ಮತ್ತು ಏನಾಯ್ತಂದ್ರೆ, ಈಗ ಎಷ್ಟೇ ಮಂದಿ ಅದಾರ, ಹೌದಾ, ಸಂಕಟ ಅಂತೇಳಿ ಬರ್ತಾರೆ ನಮ್ಮ ದರ್ಗಾಕ್ಕೆ. ಈಗ ನನ್ನಂಗೆ ಹಲವಾರು ಸ್ವಾಮೀಜಿಗಳು ಅದಾರ ಅಂತೇಳಿ ವಿಚಾರಗಳು ಮಾತಾಡ್ತೀರಿ. ಯಾರು ಮಾತಾಡ್ತಿದ್ದಾರೆ? ಅದು ನಮ್ಮಲ್ಲಿ ಬಂದವರಲ್ಲ, ಹೊರಗಿನವರು. ನಿಂದಕರು ಇರ್ಬೇಕತ್ತರಿ ಸರ್. ನಿಂದಕರು ಜಗತ್ತೊಳಗೆ ಇರ್ತಾರೆ. ಯಾರಿಗೆ ನನಗೆ ಒಬ್ರಿಗೆ ಅಂತಲ್ಲ, ಎಂಥವ್ರಿಗೆ ನಿಂದಕರು ಅದಾರ. ಹೌದಾ? ಒಂದು ಪಕ್ಷ ಐತನ, ಅದಕ್ಕೊಂದು ವಿರೋಧ ಪಕ್ಷ ಇದೆ. ಹೌದಾ? ಈಗ ರಶೀದ್ ಮುತ್ಯರಿಗೆ ಎಲ್ಲರೂ ಬೇಕಾದ್ರೆ ಮುಂದೆ ನಡಿಬೇಕು ಹೆಂಗೆ? ಹೌದಾ? ನೋಡ್ರಿ, ಪ್ರಚಾರನೂ ಇರಬೇಕು, ಅಪಪ್ರಚಾರನೂ ಇರಬೇಕು. ಕೆಲವೊಂದಿಷ್ಟು ಮಂದಿ ಕಿಡಿಗೇಡಿಗಳು ಅಪಪ್ರಚಾರ ಮಾಡಿರ್ತಾರೆ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಕೆಲಸ, ನನ್ನ ಕಾರ್ಯ ಮಾಡ್ತಾ ಇರ್ತೀನಿ. ನಾನು 100 ಮಂದಿಗೆ ನನ್ನಿಂದ ಒಳ್ಳೇದಾಗ್ತಿತ್ತು, ಅದು ಕೆಲಸ ನಾನು ಮಾಡ್ತೀನಿ. ಈಗ ನಾಟಿ ಔಷಧಿ ಕೊಡೋದ್ರಿಂದ ಒಂದು ಕಡೆ ಗಮನಿಸ್ತಾ ಹೋದರೆ ಮಕ್ಕಳಾಗುತ್ತೆ ಅನ್ನೋದಾದರೆ, ರಶೀದ್ ಮುತ್ಯ ಅವ್ರದ್ದು ಎಜುಕೇಷನ್ ಏನು, ಯಾವ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ ಸರ್, ನಾನು ನಾಟಿ ಔಷಧಿ ಯಾರಿಗೆ ನಾನು ಕೊಟ್ಟು ನನ್ನಿಂದ ಯಾರಿಗೂ ಕೆಟ್ಟದಾಗಿಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದೊಳಗಡೆ ಫೇಕ್ ನ್ಯೂಸ್ ಹರಡಿಸಿ ಮುತ್ಯನ ಮೇಲೆ ಅಟ್ಯಾಕ್ ಆಗಿದೆ, ಅದು ಆಗಿದೆ, ಇದು ಆಗಿದೆ, ಮತ್ತು ಮುತ್ಯ ನಾಟಿ ಔಷಧಿ ಕೊಟ್ಟು ಒಬ್ರಿಗೆ ಕೆಟ್ಟದಾಗಿದೆ ಅಂತ ಎಲ್ಲ ಟೋಟಲಿ ಫೇಕ್ ನ್ಯೂಸ್. ನಾನೇನು ನನ್ನ ಬಳಿ ಕೆಟ್ಟದಾಗಿತ್ತಂದ್ರೆ ಇನ್ನತ್ತ ಗೌರ್ಮೆಂಟ್ ಕಣ್ಣು ಮುಚ್ಚಿತ್ತ. ನಮ್ಮ ಮೇಲೆ ಗೌರ್ಮೆಂಟ್ ಏನೇ ಒಂದು ಕ್ರಮ ಆ್ಯಕ್ಷನ್ ತೋತಿತ್ತು. ನಾನು ಕರೆಕ್ಟ್ ಇದ್ದೀನಿ ಅಂತೇಳಿ ಗೌರ್ಮೆಂಟ್ ನನ್ನ ಮೇಲೆ ಆ್ಯಕ್ಷನ್ ತೋದಿಲ್ಲ. ಯಾರಿಗೂ ನನ್ನ ಬಳಿ ಬರೋವಂಥ ಭಕ್ತರು ಯಾರಿಗೂ ಕಟ್ಟಾಗಿಲ್ಲ. ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಂದು ನಮ್ಮ ಆಲಾರ್ದವ್ರು ಬಂದು ಇಷ್ಟೆಲ್ಲ ಮಾಡಿದ್ದು.
ಹಿಂದೂ ಮುಸ್ಲಿಂ ಅಂತೇಳಿ ಕಾಂಟ್ರವರ್ಸಿ ಮಾಡ್ಕೊಂಡು ಇಷ್ಟೆಲ್ಲ ಜಗಳ ಅಷ್ಟೇ.